ಕೊರೋನಾ ಸಂದರ್ಭದಲ್ಲಿ ಅದು 10 kg ಇತ್ತು, ಅದನ್ನು ಕಡಿಮೆಗೊಳಿಸಿ ಈಗ ಈ ಒಂದು ಹಂತದಲ್ಲಿ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಅಲ್ಲಿರುವಂಥ ಪ್ರತಿಯೊಬ್ಬ ಮತದಾರನಿಗೆ, ಅಂದರೆ ಕಟ್ಟಕಡೆಯ ವ್ಯಕ್ತಿಯಿಂದ ಅದರಲ್ಲಿ ಎಲ್ಲರೂ ಇದ್ದಾರೆ, ಮುಸಲ್ಮಾನರು ಒಳಗೊಂಡಂತೆ ಅವ್ರಿಗನ್ಸಿದೆ ಭಾರತೀಯ ಜನತಾ ಪಕ್ಷ ಮತ್ತು JDU ಏನಿದೆ ಇದು ನಮ್ಮ ಜೊತೆಯಲ್ಲಿ ನಿಂತಿದೆ, ನಮ್ಮ ಜೀವನದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಮನೆ ಅಡುಗೆ ಮನೆ ಒಳಕ್ಕೂ ಬಂದಿದೆ ಇದು ಅನ್ನುವಂಥದ್ದು ಗೊತ್ತಿತ್ತು. ಅದು ಮೊದಲನೇ ಹಂತ. ಎರಡನೇದು, ಇದಕ್ಕೆ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನೇನಾಯಿತೋ, ರಸ್ತೆ ಇರಬಹುದು, ಟ್ರೈನ್ ಫೆಸಿಲಿಟಿ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಇದೆಲ್ಲವೂ ಸಹ ಆ್ಯಡ್ ಆನ್ ಆಯಿತು. ಮತ್ತು ಅಲ್ಲಿಯ ಹುಡುಗರು ಯಾರು ಹೊರಗಡೆ ಉದ್ಯೋಗ ಹುಡ್ಕೊಂಡು ಹೋಗ್ತಾ ಇದ್ರೋ ಅವ್ರಿಗೆ ನಾವು ಇಲ್ಲೇ ಉದ್ಯೋಗ ಯಾಕೆ ಸೃಷ್ಟಿಸಬಾರ್ದು ಅನ್ನುವಂಥ ಚಿಂತನೆಗಳು ಸಿಕ್ಕಿ ಆ ನಿಟ್ಟಿನಲ್ಲಿ ಪ್ರಯತ್ನ ಜಾರಿಯಾಗೋಗಿತ್ತು. ಹಾಗಾಗಿ ನಾನು ಆವಾಗಲೇ ಹೇಳಿದಂತೆ 2004ರಿಂದ 2014 ತನಕ UPA ಸರ್ಕಾರ ಇದ್ದಾಗ ನಿಜವಾದಂಥ ಅಭಿವೃದ್ಧಿ, ಅದಕ್ಕೆ ಬೇಕಾದಂಥ ಹಣ ಬಿಡುಗಡೆ ಆಗಿರಲಿಲ್ಲ. 2014 ನಂತರವೇ ಆ ನಿಜವಾದಂಥ ಬದಲಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ ಗ್ರೌಂಡಲ್ಲಿ ನಾವು ತಳಮಟ್ಟದ ವ್ಯಕ್ತಿಯನ್ನು ಜೋಡಿಸ್ಕೊಳ್ಳುವಂಥ ಕಾರ್ಯಕರ್ತರ ದೊಡ್ಡ ಪಡೆಯನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಪ್ರತಿಯೊಬ್ಬರ ನಾಡಿ ಮಿಡಿತ ನಮಗೆ ಗೊತ್ತಿತ್ತು. ಆ ಚುನಾವಣೆಗೂ ಸಹ ನಾವು ಒಂದು 3 ತಿಂಗಳಲ್ಲ 6 ತಿಂಗಳ ಹಿಂದೆಯಿಂದ ಲಾಸ್ಟ್ ಮೈಲ್ ಕನೆಕ್ಟ್ ಅನ್ನೋ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ, ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ, ಅಲ್ಲಿಯ ವ್ಯಕ್ತಿಗಳನ್ನು ಏನಾಗಿದೆ ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋಂಥದ್ದನ್ನು ಅವ್ರನ್ನ ತಿಳಿಸ್ಬಿಟ್ಟಿದ್ವಿ. ಹಾಗಾಗಿ ಇವರು ಏನೇ ಅಬ್ಬರದ ಪ್ರಚಾರ ಮಾಡಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ರು ಮಹಿಳಾ ಮತ್ತು ಯೂತ್ ಅನ್ನುವಂಥದ್ದು ಯಾವುದೇ ಒಂದಕ್ಕೆ ಸೀಮಿತ ಆಗಿರಲಿಲ್ಲ. ಮಹಿಳಾ ಮತ್ತು ಯೂತ್ ಅನ್ನುವಂಥದ್ದು ಅಕ್ರಾಸ್ ದ ಸ್ಪೆಕ್ಟ್ರಮ್, ಸಮಾಜದ ಎಲ್ಲ ವರ್ಗಗಳನ್ನು ನಾವು ಕಟ್ ಅಕ್ರಾಸ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅದಾಗಿತ್ತು. ಮತ್ತು ಇವರು ನಾವು ಹೇಳೋವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮದೇ ಆದಂಥ ಒಂದು ಕಾರ್ಯಪಡೆ ಇದೆ, ನಾವು ಸಂಘದಿಂದ ಯಾವುದೇ ರೀತಿಯಾದಂಥದ್ದು, ಅದು ನಮಗೆ ಪ್ರೇರಣಾ ಸ್ತೋತ್ರ, ಅಂದರೆ ವ್ಯಕ್ತಿ ನಿರ್ಮಾಣ ಮಾಡೋದು. ಸಂಘದಿಂದ ಪ್ರೇರಣೆ ಪಡೆದಂಥ ವ್ಯಕ್ತಿ ಸಮಾಜದ ಎಲ್ಲ ಕಡೆಗೂ ಹೋಗ್ತಾರೆ, ಎಲ್ಲ ಕೆಲಸಗಳನ್ನು ತಗೊಳ್ತಾರೆ. ನಮ್ಮಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಟ್ಟಿರುತ್ತೆ. ಹಾಗಾಗಿ ನಾವು ಇಟಾಲಿಯಿಂದ ತಗೊಳ್ಳೋವಂತಹ ಒಂದು ಇದರಲ್ಲಿ ಏನು ಕೂತಿಲ್ಲ. ನಾವು ಸಂಘದ ಇಲ್ಲೇ ಈ ಮಣ್ಣಿನ ನೆಲ ಜಲ ಏನು ರಕ್ಷಣೆ ಮಾಡಬೇಕು ಅಂತೀವೋ ಅದ್ರ ಪ್ರಕಾರ ನಾವು ತಗೊಳ್ತೀವಿ, ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ಸಂಗತಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಮತ್ತು ಇನ್ನೊಂದು, ಈ ಒಂದು ಸಂದರ್ಭದಲ್ಲಿ ನಾವು ನಿತೀಶ್ ಕುಮಾರ್ ಅವ್ರ ಜೊತೆಯಲ್ಲಿ ಬಲವಾಗಿ ನಿಂತಿದ್ದೀವಿ. ನಿತೀಶ್ ಕುಮಾರ್ ಅವರೇ ನಮ್ಮ ಫೇಸು. ಮತ್ತು ಅಮಿತ್ ಶಾ ಅವರು ಕೊಟ್ಟಿರೋವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಚುನಾವಣೆ ಆದ ನಂತರ ಅಲ್ಲಿಯ ಯಾರು ಶಾಸಕರು ಇರ್ತಾರೋ ಅವ್ರು ನಿರ್ಧಾರ ಮಾಡ್ತಾರೆ. ಇದು ಸಾಮಾನ್ಯ ಸಂಗತಿ, ಇದು ಎಲ್ಲ ಕಡೆನೂ ಗೊತ್ತಾಗುವಂಥದ್ದೇ. ಕರ್ನಾಟಕದಲ್ಲಿ ಆಗುವಂತಹ ಇವತ್ತಿನ ಗೊಂದಲ ಆಗದೇ ಇರಲಿ. ಲಾಸ್ಟ್ ಪಾಯಿಂಟ್ ರಮೇಶ್ ಬಾಬು, ಒಂದೇ ಒಂದು ಸಣ್ಣ ಉತ್ತರ. ಕೇಶವ ಪ್ರಸಾದ್ ಅವರು ಪಾಪ ಸಂಘ ಪರಿವಾರದಿಂದ ಬಂದವರು, ಇಟಲಿ ಪ್ರಸ್ತಾಪ ಮಾಡಿದ್ರಿಂದ ಅವರು ಇಟಲಿ ಮೇಲೆ ಭಾಳ ಪ್ರೀತಿ ಇದೆ ಮುಂಚೆಯಿಂದಲೂ, ನಾನು ಒಪ್ಕೋತೀನಿ. ಯಾಕೆಂದರೆ ಇಟಲಿಯ ಸರ್ವಾಧಿಕಾರಿ ಮುಸೋಲಿನಿಯ ಕರಿಟೋಪಿಯನ್ನು ಸಮವಸ್ತ್ರವಾಗಿ ಸ್ವೀಕರಿಸಿದಂಥವರು ಸಂಘ ಪರಿವಾರದವರು. ಅದೇ ರೀತಿ ಇನ್ನೊಬ್ಬ ಹಿಟ್ಲರ್ನ ಚಡ್ಡಿಯನ್ನು ಯೂನಿಫಾರ್ಮ್ ಆಗಿ ಸ್ವೀಕಾರ ಮಾಡಿದಂಥವ್ರು ಸಂಘ ಪರಿವಾರದವರು. ಜನ ತೀರ್ಮಾನ ಮಾಡಲಿ ಇಟಲಿಯಿಂದ ಯಾರು ಏನೇನು ಕದ್ದಿದ್ದಾರೆ ಅಂತೇಳಿ ಜನಕ್ಕೆ ಬಿಡ್ತೀನಿ ತೀರ್ಮಾನಕ್ಕೆ. ಇವತ್ತಿನ ವಿಶ್ವಾಸ ನಮಗಿದೆ, ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅಂದರೆ ಘೋಷಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಮತ್ತು ರಾಹುಲ್ ಗಾಂಧಿರವರು ಮತ್ತು ತೇಜಸ್ವಿ ಯಾದವ್ ಅವರು ಜಂಟಿಯಾಗಿ ಮಾಡಿರ್ತಕ್ಕಂಥ ಪ್ರಚಾರ ಮತ್ತು ಮುಟ್ಟಿರ್ತಕ್ಕಂಥ ಜನರ ತಲುಪಿರ್ತಕ್ಕಂಥ ರೀತಿಯಲ್ಲಿ ನಮಗೆ ವಿಶ್ವಾಸ ಇದೆ, ಅಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ ಎಷ್ಟೋ ಮಟ್ಟಿಗೆ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರಿ ಕೆಲಸ ಮಾಡಿದಂತೆ ಅನಿಸುತ್ತೆ ಹುಗರ್ ಅವರೇ? ಪ್ರಶಾಂತ್ ಕಿಶೋರ್ ಅವರ ಫ್ಯಾಕ್ಟ್ರಿ ಆರಂಭದೊಳಗಡೆ ಭಾಳ ಮೊಮೆಂಟಮ್ ಇತ್ತು. ಪ್ರಶಾಂತ್ ಕಿಶೋರ್ ಅವರಿಗೆ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡಿತ್ತು ಬಿಹಾರದ ರಾಜಕಾರಣದೊಳಗಡೆ. ವಿಶೇಷವಾಗಿ ಜನರಿಗೆ ಸಂಬಂಧಪಟ್ಟಂಥ ರಿಯಲ್ ಇಶ್ಯೂಸನ್ನು ರೈಸ್ ಮಾಡಿದ್ದೇ ಪ್ರಶಾಂತ್ ಕಿಶೋರ್. ಬೇರೆ ಯಾವ ಎರಡೂ ಪಾರ್ಟಿಯವರು ಕೂಡ, ಎರಡೂ ಗಠಬಂಧನವರು ಕೂಡ ಮಾಡಿರಲಿಲ್ಲ. ಪ್ರಶಾಂತ್ ಕಿಶೋರ್ ಭಾಳ ಒಳ್ಳೊಳ್ಳೆ ವಿಚಾರಗಳನ್ನ ರೈಸ್ ಮಾಡಿದರು. ಅದು ಚರ್ಚೆ ಜನರೊಳಗಡೆ ಆಯಿತು, ಆ ಮಟ್ಟಿಗೆ ಇಂಪ್ಯಾಕ್ಟ್ ಆಯಿತು. ಆದರೆ ಅವರು ಮೊಮೆಂಟಮನ್ನು ಯಾವಾಗ ಕಳ್ಕೊಂಡ್ರು ಅಂದರೆ, ಅವರು ಕಾಂಟೆಸ್ಟ್ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದಾಗ, ಅವರು ರಾಘವಪುರದೊಳಗಡೆ ತೇಜಸ್ವಿ ಯಾದವ್ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದರು. ಆದರೆ ಕೊನೆಗಳಿಗೆ ಒಳಗಡೆ ಅವರು ಕಂಟೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದರು. ಯಾವಾಗ ಅವರು ಕಂಟೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದರು, ಆವಾಗ ಜನ ಇವರು ಸೀರಿಯಸ್ ಪ್ಲೇಯರ್ ಅಲ್ಲ ಅಂತ ಒಂದು ಸಂದೇಶ ಹೊರಟೋಯ್ತು. ಆ ಕಾರಣಕ್ಕೆ ಅವ್ರದ್ದು ಸ್ವಲ್ಪ ಕಡಿಮೆ ಆಯಿತು. ಬಟ್ ಈಗಲೂ ಕೂಡ ಅವರು ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟ್ಸು, ಕೆಲವು ಸೀಟ್ಗಳನ್ನು ಅವರು ತೊಗೊಳ್ಬೋದು ಅಂತ ನನಗನ್ಸುತ್ತೆ. ಇನ್ನು ನಾನು ಒಂದು ಅರುಣ್ ಸರ್ ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡ್ತಾ, 2020 JDU ಪರ್ಫಾರ್ಮೆನ್ಸ್ ಭಾಳ ವೀಕ್ ಆಗಿದ್ದಕ್ಕೆ ಒಂದು ಕಾರಣವನ್ನು ಅವರು ಹೇಳಿದರು, ಕೋವಿಡ್ ಒಳಗಡೆ ಆಡಳಿತ ಸರಿ ಇರಲಿಲ್ಲ, ಕೋವಿಡ್ ನಂತರ ನಡೆದಂಥ ಎಲೆಕ್ಷನ್ನು ಅಂತ ಅದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ರೀಸನ್ನು. ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ, 2020 ಚುನಾವಣೆ ಒಳಗಡೆ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿ ಇಂಡಿಪೆಂಡೆಂಟಾಗಿ ಅಲ್ಲಿ ಸ್ಪರ್ಧೆ ಮಾಡಿತ್ತು. ಅದು NDA ಜೊತೆಗೆ ಇರಲಿಲ್ಲ. ಆವಾಗ ಅವರು 138 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 1 ಸೀಟ್ಗಳನ್ನು ಗೆದ್ದಿದ್ರು, ಒಂದೇ 1 ಸೀಟನ್ನು ಗೆದ್ದಿದ್ರು. ವಿಶೇಷವಾಗಿ JDU
ಮತಗಳನ್ನು ವಿಭಜನೆ ಮಾಡಲಿಕ್ಕೋಸ್ಕರನೇ ಅವರನ್ನು ಪ್ಲ್ಯಾಂಟ್ ಮಾಡಲಾಗಿತ್ತು ಅನ್ನುವ ಮಾಹಿತಿ ಇದೆ. ಚಿರಾಗ್ ಮಾಡೆಲ್ ಅಂತಲೇ ಕರೀತಾರೆ ಅದಕ್ಕೆ. ಆ ಚಿರಾಗ್ ಮಾಡೆಲನ್ನು ಬಳಸಿ JDU ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಾರ್ದಂಗೆ ಆವಾಗ BJP ಒಂದು ತಂತ್ರವನ್ನು ಮಾಡಿತ್ತು ಅಂತ ಹೇಳಲಾಗ್ತದೆ ಒಂದು. ಇನ್ನು ಇವತ್ತಿನ ಈ ಎಕ್ಸಿಟ್ ಪೋಲ್ ರೀತಿಯೊಳಗಡೆ ಏನಾದರೂ ಫಲಿತಾಂಶ ಬರೋದಾದರೆ ಅದಕ್ಕೆ 2 ಕಾರಣಗಳು ಇರ್ಬೋದು ಅಂತ ನನಗನ್ಸುತ್ತೆ. ಮೊದಲನೇದಾಗಿ 10,000 ರೂಪಾಯಿ ನೇರ ವರ್ಗಾವಣೆ ಮಾಡಿರುವಂಥ ವಿಚಾರ ಭಾಳ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿರ್ಬೋದು. ಯಾಕಂದರೆ ಬಿಹಾರದಂಥ ಒಂದು ಅತ್ಯಂತ ಕಡಿಮೆ ತಲೆ ಆದಾಯ ಇರುವಂಥ ಒಂದು ರಾಜ್ಯದೊಳಗಡೆ 10,000 ರೂಪಾಯಿ ಮಹಿಳೆಯರಿಗೆ ಬಡವರಿಗೆ ಒಂದೇ ಕಂತಿನೊಳಗಡೆ ಕೊಡೋದು ಅದು ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅಂತ ಅದು ಒಂದು ರೀಸನ್ನು. ಎರಡನೇದು, ಈ ಬಾರಿ ಚಿರಾಗ್ ಪಾಸ್ವಾನ್ NDA ಜೊತೆಗಿದ್ದಾರೆ. ಆವಾಗ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರು. ಈ ಸಾರಿ ಜೊತೆಗಿದ್ದಾರೆ. ಪಾಸ್ವಾನ್ ಸಮಾಜದ ಓಟುಗಳು ಇಡೀ ದಲಿತ ಸಮುದಾಯದೊಳಗಡೆ ಅತಿ ಹೆಚ್ಚು ಓಟುಗಳು ಪಾಸ್ವಾನ್ ಸಮಾಜಕ್ಕೆ ಇರೋದು. 5-5.5% ಅಂತ ಹೇಳ್ತಾರೆ. ಓಕೆ, 5.5 ನಂಬರ್ ಬೇರೆ ಬೇರೆ ಇರ್ಬೋದು. ಕೇಶವ ಪ್ರಸಾದ್ ಅವರು 8 ಅಂತ ಹೇಳ್ತಾರೆ, ಇರ್ಬೋದು. ಅಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸು ಲಾಸ್ಟ್ ಟೈಮ್ ಏನು ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು, ಈ ಸಾರಿ NDA ಜೊತೆಗಿರೋದ್ರಿಂದ ಅವು ಏನಾದರೂ ಕರೆಕ್ಟಾಗಿ ಓಟು ಟ್ರಾನ್ಸ್ಫರ್ ಆಗಿದ್ದರೆ ಐ ಡೌಟ್. ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇದ್ದಾವೆ. ಅದೇನಾದರೂ ಓಟ್ ಟ್ರಾನ್ಸ್ಫರ್ ಆಗಿದ್ದರೆ ಅದು NDAಗೆ ಭಾಳ ದೊಡ್ಡ ಮಟ್ಟದ ಒಂದು ಬೂಸ್ಟನ್ನು ಕೊಡಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಓಕೆ, ಅರುಣ್ ಲಾಸ್ಟ್ ಪಾಯಿಂಟ್. ಸಮೀಕ್ಷೆ ಪ್ರಕಾರ ಹೋಗೋದಾದರೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲಕಾರಿ ಅಂಶ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಈ 2 ಪಕ್ಷಗಳಲ್ಲಿ ಜನತಾದಳ ಯು ಮತ್ತು ಭಾಜಪಾ, ಇವೆರಡು ಪಕ್ಷಗಳಲ್ಲಿ ಯಾರು ಹೆಚ್ಚಿಗೆ ಸೀಟ್ಗಳನ್ನು ತಗೊಳ್ತಾರೆ, ಅದ್ರ ಮುಂದೆ BJPಯ ಒಂದು ಕಾರ್ಯವೈಖರಿ ಹೇಗಿರುತ್ತೆ, ಯಾರನ್ನು ಅವರು ಮುಖ್ಯಮಂತ್ರಿ ಮಾಡ್ಬೋದು. ಐ ಥಿಂಕ್ ಇವೆಲ್ಲ ದೃಷ್ಟಿಯಿಂದ ಬಿಹಾರ ಇನ್ನೂ ಕುತೂಹಲನ ಕಾಯ್ಕೊಳ್ಳುತ್ತೆ. ಮುಖ್ಯಮಂತ್ರಿಯಾಗಿ ಕಾಣುವ ಲಾಲು ಯಾದವ್ ಅವರ ಕನಸು ಎಷ್ಟರ ಮಟ್ಟಿಗೆ ಇದಾಗುತ್ತೆ? ಇದು ಡಿಫ್ರೆನ್ಸ್ ನೋಡಿದರೆ ತುಂಬ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನನಗೆ ಇನ್ನೂ ಅನಿಸುತ್ತೆ ಕಳೆದ ಬಾರಿ ಏನಾಗಿತ್ತು ಒಂದು 50-52 ಸೀಟು, ಅದರಲ್ಲಿ ಕೂಡ ಈಗ ಫೋಕಸ್ ಅಲ್ಲೂ ಕೂಡ ಇದೆ. ಈ 2 ಪಕ್ಷಗಳು ಏನು 50 ಸೀಟ್ಗಳು ತಮಗೆ ಇತ್ತು, ಆ 50 ಸೀಟ್ಗಳು ತಾವು ಹೆಚ್ಚಿಗೆ ಸೀಟ್ಗಳನ್ನು ಗೆದ್ದು ಬರಬೇಕು, ಅದರಿಂದ ಒಂದು ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಮೇಲೆ ಅಂತಲೂ ಒಂದು ವಲಯದಲ್ಲಿ ಆ ರೀತಿಯ ಒಂದು ಭಾವನೆ ಇದೆ. ಸೊ ಬಟ್ ಇಲ್ಲಿ ಇದು ನೋಡಿದರೆ, ಸಮೀಕ್ಷೆ ನೋಡಿದರೆ ಇದು ತೀರಾ ತಲೆ ಕೆಳಗಾಗುವಂಥ ವಿಚಾರ. ಯಾಕೆಂದರೆ ಆ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಇದೆ. ಹೌದು, ಧನ್ಯವಾದ ತಮಗೆಲ್ಲರೂ.